ಯಾರು ಈ ರೀತಿಯಾಗಿ ಸಂತಾನಕ್ಕೆ ಸಮಸ್ಯೆ, ಭಯ, ಬೇಜಾರು, ಅಭಾಷಣ ಆಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇದೆ, ಭಯ ಆಗತ್ತೆ ಅಂತಕ್ಕಂಥವರು ಶನಿವಾರ ದಿನ ವಿಶೇಷವಾಗಿ ಶ್ವೇತ ವಸ್ತ್ರವನ್ನು ಧರಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿ 11 ಪ್ರದಕ್ಷಿಣೆಯನ್ನು ಹಾಕಿ ಯಾವ ಹೆಣ್ಣಿಗೆ ದೋಷ ಇದೆ ಅಂತ ಅನಿಸುತ್ತೋ ವರಳಿ ಮರವನ್ನು 1 ಸಲ ಅಪ್ಪುಗೆ ಮಾಡಿದರೆ ನಿಮಗೆ ಸಂತಾನ ಪ್ರಾಪ್ತಿ. ಎಂತಹ ಎನರ್ಜಿ ಇರುತ್ತೆ ಹರಳಿ ವೃಕ್ಷದಲ್ಲಿ ಅಂದರೆ ಹೇಳಕ್ಕೆ ಸಾಧ್ಯ. 1 ಸಲ ಹರಳಿ ವೃಕ್ಷವನ್ನು ಅಪ್ಪುಗೆ ಮಾಡಿದ ಹೆಣ್ಣಿಗೆ ಸಂತಾನ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪ್ತಿ ಆಗ್ತಕ್ಕಂಥ ಸತ್ಯ ಇದೆ ಈ ಹರಳಿ ವೃಕ್ಷದಲ್ಲಿ. ನೀವೇ ಸ್ವಲ್ಪ ಯೋಚನೆ ಮಾಡಿ, ಎಂಥ ಅದ್ಭುತವಾದ ಪವಾಡವಾಗಿರ್ತಕ್ಕಂಥ ಹರಳಿ ವೃಕ್ಷ ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಬಿಟ್ಟಿದೆ. ನಾವಂಥ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಯಾಕೆ ಇವೆಲ್ಲ ಪಾಮರರಾಗಿ ತಿಳ್ಕೊಳ್ಳದೆ ವಾಸ ಮಾಡ್ತಾ ಇದ್ದೀವಿ? ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ ನೇರವಾಗಿ ನಿಮ್ಗೆ ಏನು ಬೇಕು ಹರಳಿ ವೃಕ್ಷ ಕೊಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಿಮ್ಗೆ ಎಂಥ ಕ್ಯಾನ್ಸರ್ ರೋಗ ಬಂದ್ಬಿಡುತ್ತಾ ಅನ್ನೋರು ಕೂಡ ಹರಳಿ ವೃಕ್ಷ ನಿಮಗೆ ಚಾಲೆಂಜ್ ಮಾಡಿ ಔಷಧ ಕೊಡುತ್ತೆ. ಅಂಥ ಎನರ್ಜಿ ಕೊಡ್ತಕ್ಕಂಥ ಹರಳಿ ವೃಕ್ಷಕ್ಕೆ ನಾವು ಎಷ್ಟು ಮಟ್ಟಿಗೆ ಮರ್ಯಾದೆ ಕೊಡ್ತೀವಿ ಸ್ವಲ್ಪ ಯೋಚನೆ ಮಾಡಿ. ಈ ಸಂಸಾರ ವೃಕ್ಷ ಅಂತ ಏನಕ್ಕೆ ಹೇಳಬೇಕು ಅಂತಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ ಹರಳಿ ವೃಕ್ಷ ಔಷಧ, ದಿವ್ಯ ಔಷಧ.